ಬೆಂಕಿಯ ಮಡಿಲಲ್ಲಿ. ಬೆಂಕಿಯಲ್ಲಿ ಅರಳಿದ ಹೂವು. ನಮ್ಮ ಸೀರಿಯಲ್ ಬಗ್ಗೆ ತುಂಬಾ ಮಹದಾಸೆ ಇಟ್ಕೊಂಡಿದ್ದೆ, ದೊಡ್ಡ ಕನಸು ಇಟ್ಕೊಂಡಿದ್ದೆ. ಜನ ತುಂಬಾ ಪ್ರೀತಿ ತೋರಿಸ್ಬೇಕು, ಎಲ್ಲರೂ ನೋಡ್ಬೇಕು. ಅಫ್ಕೋರ್ಸ್ ಅರೆ ಸೀರಿಯಲ್ ಮಾಡಿದ್ರು ಈ ಕನಸನ್ನ ಇಟ್ಕೊಂಡೇ ಮಾಡಿರ್ತಾರಲ್ವಾ. ನನಗೂ ಆ ಕನಸಿತ್ತು. ಆದ್ರೆ ಇಷ್ಟು ಕಡಿಮೆ ಎಪಿಸೋಡ್ಸ್ ಅಲ್ಲಿ ಅಷ್ಟು ಬೇಗ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಉತ್ಸಾಹ ತೋರಿಸ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನನಗೆ ಉತ್ತರ ಕರ್ನಾಟಕದ ಪ್ರೀತಿ ಅಭಿನಯದ ಬಗ್ಗೆ ನನಗೇನು ಹೊಸದಲ್ಲ ಬಿಡಿ. ನಾನಿಷ್ಟು ಉತ್ಸಾಹದಿಂದ ಹೇಳ್ತಿರ್ಬೇಕಾದ್ರೆ ಕಾರ್ಯಕ್ರಮ ಏನ್ ಸೂಪರ್ ಆಗಿತ್ತು ಅನ್ನೋದು ನೀವೇ ಊಹೆ ಮಾಡ್ಬೋದು. ಜನಗಳ ಉತ್ಸಾಹ, ಅವ್ರ ಪ್ರೀತಿ, ನಾವು ಹಾಡಿದ್ದು ಕುಣಿದಿದ್ದು, ಮತ್ತೆ ನಮ್ಗಳ ಜೊತೆ ಅವ್ರ ಮಾತುಕತೆ, ಇದೆಲ್ಲ ನೀವು ನೋಡ್ಬೇಕಾ. ನಾವಿಷ್ಟು ಜನ ಒಂದು 64 ಜನ ಒಂದು ಬೋಗಿ ಮಾಡ್ಕೊಂಡು ಫುಲ್ ಪೂರ್ತಿ ಕೇಕೆ ಹಾಕೊಂಡು ಹುಬ್ಳಿಗೆ ಬಂದು ಸೇರಿ ರಿಹರ್ಸಲ್ ಮಾಡಿ ಮುಂದೆ ಮಾತುಕತೆಗೆ ಶುರುವಾದ್ವಿ. ಎಷ್ಟು ಮಜಾ ಆಯ್ತು ಅಂತೀರಿ. ಇದೆಲ್ಲ ನಮಗೆ ಎಷ್ಟು ಪ್ರೀತಿ ಮತ್ತೆ ಶಕ್ತಿ ಕೊಡ್ತು ಅಂತ ಹೇಳಿದ್ರೆ ನಮಗಂತೂ ಗಾಬರಿನೇ ಆಯ್ತಪ್ಪ. ಕಣ್ಣಲ್ಲಿ ನೀರು ತುಂಬ ಬಂತು ನನಗಂತೂ. ಯಾಕಂದ್ರೆ ನಾವು ಮಾಡಿದಂಥ ಯಾವುದೇ ಕೆಲಸಗಳಿಗೂ ಸಿನ್ಸಿಯರ್ ಆಗಿ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಯ್ತು ಅನ್ನಿಸ್ತು. ಅದನ್ನ ನೀವು ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಕಾಯ್ರಿ ನಿಮ್ಮಲ್ಲಿ ಯಾವಾಗ್ಲೂ ಅಳ್ತಿರೋದ್ ನೋಡಿದೀರಾ, ನಕ್ಕಿರೋದ್ ನೋಡಿದೀರಾ, ಸುರೇಶ ಅಂತ ಕನ್ವರ್ಸಿರೋದ್ ನೋಡಿದೀರಾ. ಆದ್ರೆ ಈಗ ಈ ಮಲ್ಲಿ ಗೆಟಪ್ಪೇ ಚೇಂಜ್ ಆಗತ್ತೆ. ಡಾನ್ಸ್ ಮಾಡ್ತೀನಿ ಕಣ್ರಿ. ನೀವ್ ಯಾವಾಗಾದ್ರೂ ನಾನು ಡಾನ್ಸ್ ನೋಡಿದೀರಾ? ಇಲ್ಲ ತಾನೆ. ಈಗ ತಾನೆ ರಿಹರ್ಸಲ್ ನೋಡ್ಕೊಂಡ್ ಬಂದ್ರಿ ಅಲ್ಲ, ಹೇಗಿತ್ತು? ಪೂರ್ತಿ ನೋಡ್ಬೇಕು ಅನ್ಸ್ತಿದ್ಯಾ? ಮತ್ತೆ ತಡ ಯಾಕೆ? ರೈಟ್ ನೌ ಟು ದ ಏಜ್. ಬನ್ನಿ ನಮ್ ಜೊತೆ ಹುಬ್ಬಳ್ಳಿಗೆ ಹೋಗೋಣ. ಲೆಟ್ಸ್ ಎಂಜಾಯ್. ಪ್ರೋಗ್ರಾಮ್ ಶುರು ಮಾಡೋಣ. ಒಂದೇ ಹೂವಿಂದ ಅರಳಿ ಉದ್ಯಾನ, ಒಂದೇ ನಗುವಿಂದ ಚಲಿಸಿತು ದಿನಮಾನ, ಒಂದೊಂದೇ ಸೇರಿ ಬೃಂದ ಗಾಯನ. ಹೇ ಹಾಡುಂಟು ಮೌನದ ಕಡಲಲ್ಲಿ, ಹೂವುಂಟು ರುಚಿಯ ಮಡಿಲಲ್ಲಿ. ಗರಿಬಿಚ್ಚಿ ಹಾರು ನೀನು ನೀಲಿ ನೀಲಿ ಬಾನಲ್ಲಿ, ಕರೆಯೊಂದು ಕೇಳುವ ದೂರಿಂದ. ಆರಂಭ ನನ್ನ ಹೆಜ್ಜೆ ನಿನ್ನಿಂದ, ಮನಸಾರೆ ನೋಡು ನೀನು ಪ್ರೀತಿ ತುಂಬಿ ಬಾಳಲ್ಲಿ. ಹನಿಯೊಂದು ಜಾರದಂತೆ ಕಣ್ಣಿಂದ, ಆರಂಭ ನನ್ನ ಕನಸು ನಿನ್ನ. ಏ ಬಿಸಿಲಿನ ಕೋಲಿನಲ್ಲಿ ಕೋಣೆಯು ನಕ್ಕಂತೆ, ನೆನಪಿನ ದಾಳಿಯಲ್ಲಿ ಜೀವವು ಸಿಕ್ತೆ. ಜೇನುಂಟು ಹೂವಿನ ಎದೆಯಲ್ಲಿ, ಹೂವುಂಟು ಬೆಂಕಿಯ ಮಡಿಲಲ್ಲಿ. ಹುಬ್ಬಳ್ಳಿಯ ಮಹಾಜನತೆಗೆ ಶರಣ್ರಿಯಪ್ಪ, ಶರಣ್ರಿಯವ್ವ. ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ಚೆಲುವೆಲ್ಲ ಏನನ್ನು ಹಾಡುತ್ತಿಹೆ ನೀ, ಏನನ್ನು ಹಾಡುತ್ತಿಹೆ. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು. ನಾನೊಂದು ಸ್ವಲ್ಪ ಏನ್ರಿ ಅಪ್ಪ, ಹೊರಡ್ರಿ. ನಮಸ್ಕಾರ ರೀ. ಏನ್ರಿ ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ? ಲಾಯರ್ ಗುಂಡಣ್ಣ ವಿಚ್ಛೇದನ ಕೊಡ್ಸೋದಕ್ಕೆ ಬಂದಿದ್ದಾನೆ ಅನ್ಕೊಂಬಿಟ್ರಾ? ಇಲ್ಲ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ತಗೊಳ್ಳೋದಕ್ಕೆ ಬಂದಿದ್ದೀನಿ ಅನ್ಕೊಂಬಿಟ್ರಾ? ದಯವಿಟ್ಟು ಅದ್ಯಾವುದಕ್ಕೂ ನಾನು ಬಂದಿಲ್ಲ. ಇವತ್ತು ನಾನು ಬಂದಿರೋ ಉದ್ದೇಶನೇ ಬೇರೆ. ನಿಮ್ಮೆಲ್ಲರ ಜೊತೆ ಬೆರೆತು ಮಾತಾಡಿಸ್ಕೊಂಡು ಊಟ ಮಾಡಿ ನಕ್ಕು ನಲ್ದು ಹೋಗೋಣ ಅಂತ. ನೋಡ್ರಿ, ಹೂವಿಗೂ ಹಾಡಿಗೂ, ಹೂಗೂ ಹೆಣ್ಣಿಗೂ
ಹೂವಿಗೂ ಹೆಸರು ಎಲ್ಲಿಲ್ಲದ ನಂಟು. ಪದ್ಮ, ಕಮಲ, ಜಾಜಿ, ಗುಲಾಬಿ, ಮಲ್ಲಿ, ಸೂರ್ಯಕಾಂತಿ ನೋಡಿ ಈ ತರ ಹೆಸರಿಟ್ಟುಕೊಂಡು ಎಷ್ಟೋ ಸಿನಿಮಾ ಹಾಡು ಬಂತು, ಸಿನಿಮಾಗಳು ಬಂತು. ಈಗ ಅದೇ ಹೂವಿನ ಹೆಸರಿಟ್ಟುಕೊಂಡು ಒಂದು ಹೊಸ ಸೀರಿಯಲ್ ಶುರುವಾಗಿದೆ. ಅದೇ ಬೆಂಕಿಯಲ್ಲಿ ಅರಳಿದ ಹೂ. ಬೆಂಕಿಯ ಮಡಿಲಲ್ಲಿ